एकदन्ताय वक्रतुण्डाय गौरीतनयाय ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮೆ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮುಖ್ಯವಾದ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ. ಈ ಮಂತ್ರ ಏನಕ್ಕಪ್ಪ ಅಂತ ಹೇಳಿದರೆ, ನಿಮ್ಮ ಒಂದು ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಕ್ಕೋಸ್ಕರ ಅಥವಾ ಹಣಕಾಸನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ, ಅಗಾಧವಾದ ಸಂಪತ್ತನ್ನು ಭರಿಸೋಕ್ಕೋಸ್ಕರ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಇನ್ನೇನು ನಮಗೆ ಬುಧವಾರ 27ನೇ ತಾರೀಕು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ನಮಗೆ ಗಣಪತಿ ಹಬ್ಬ ಆಚರಣೆ ಮಾಡುವಂತಹ ವಿಷಯ ಎಲ್ರಿಗೂ ಗೊತ್ತು ಅಲ್ವಾ? ಸೊ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಎಲ್ಲರೂ ಗಣಪತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸೋದನ್ನು ನಾವು ನೋಡ್ತೀವಿ. ಈ ದಿನ ಒಂದು ವಿಶೇಷವಾದ ಮಂತ್ರವನ್ನು ನಾನು ನಿಮಗೆ ತಿಳಿಸ್ತೀನಿ ಪಠನೆ ಮಾಡೋದಕ್ಕೆ. ಓಕೆ, ಯಾವುದೇ ಹಣಕಾಸಿನ ಸಮಸ್ಯೆ ಇರಬಹುದು, ಯಾವುದೇ ಸಾಲಗಳನ್ನು ಮಾಡಿರಬಹುದು, ಅಥವಾ ಮನೆ ಕಟ್ಟಬೇಕಾಗತ್ತೆ, ವೆಹಿಕಲ್ ತಗೋಬೇಕಾಗುತ್ತೆ, ಅಥವಾ ಮದುವೆ ಮಾಡಬೇಕಾಗುತ್ತೆ, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಬಹುದು, ಅಥವಾ ಏನೇ ಒಂದು ವಸ್ತುಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ನಿಮ್ಮ ಕೆಲವೊಂದು ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗಿರ್ಬೋದು, ಯಾವುದೇ ಮೆಟೀರಿಯಲಿಸ್ಟಿಕ್ ಆಗಿರಬಹುದು, ನಿಮ್ಮ ಪರ್ಸ್ನಲ್ ವಿಷಯಗಳಿಗಾಗಿರ್ಬೋದು, ಯಾವುದೇ ವಿಷಯಕ್ಕಾಗಿರಬಹುದು, ಚಿನ್ನ ಆಗಿರಬಹುದು. ಸೊ ಯಾವುದೇ ವಿಷಯ ಆಗಿರಲಿ, ಎಲ್ಲದಕ್ಕೂ ಹಣ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಸೊ ಹಣ ಇಲ್ಲದ ಮನುಷ್ಯನನ್ನು ಯಾರೂ ಬೆಲೆ ಕೊಡಲ್ಲ, ಒಂದಷ್ಟು ಕೂಡ ಬೆಲೆ ಇರಲ್ಲ. ಸೊ ಹಣ ಅನ್ನೋದು ತುಂಬಾ ಮುಖ್ಯ ಒಬ್ಬ ಮನುಷ್ಯನ ಜೀವನದಲ್ಲಿ. ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬಾಳ್ವೆ ಮಾಡೋಕ್ಕೆ ಅವನ ಹತ್ರ ಎಲ್ಲ ಸವಲತ್ತುಗಳು ಸೌಕರ್ಯಗಳು ಬೇಕಾಗುತ್ತೆ. ಸೊ ಇನ್ನೊಬ್ಬರನ್ನು ಮೆಚ್ಚಿಸೋಕ್ಕೆ ಅಲ್ಲದಿದ್ದರೂ ಕೂಡ ತನ್ನ ಒಂದು ಜೀವನವನ್ನು ಸುಗಮವಾಗಿ ಸಾಗಿಸೋದಕ್ಕೆ ಎಲ್ಲ ರೀತಿಯಿಂದಲೂ ವೆಹಿಕಲ್ಸ್ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಮನೆ ಆಗಿರ್ಬೋದು, ಇವೆಲ್ಲವೂ ಬೇಕು. ಒಂದು ಕೆಲಸ ಆಗಿರಬಹುದು, ಬಿಸ್ನೆಸ್ ಆಗಿರ್ಬೋದು, ಎಲ್ಲವೂ ಬೇಕು. ಯಾಕಂತ ಹೇಳಿದರೆ ತನ್ನ ಹಣ ಇಲ್ಲ ಅಂತ ಹೇಳಿದರೆ ತನ್ನ ಮನೆಯವರೇ ಗೌರವವನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಸೊ ಎಲ್ಲರಿಗೂ ಕೂಡ ಹಣ ಅನ್ನೋದು ತುಂಬಾ ಮುಖ್ಯ. ಯಾಕಂತ ಹೇಳಿದರೆ ಹಣದುಬ್ಬರ ಆಗ್ತಾನೇ ಇರುತ್ತೆ. ಸೊ ಈ ವರ್ಷ ಇದ್ದ ಹಣದ ಮೌಲ್ಯ ಮುಂದಿನ ವರ್ಷ ಚೇಂಜ್ ಆಗಿರುತ್ತೆ. ಸೊ ಅದು ಕಡಿಮೆ ಆಗ್ತಾ ಇರುತ್ತೆ ಹಣದ ಮೌಲ್ಯ ಅನ್ನೋದು. ಸೊ ನಾವು ಎಕ್ಸ್ಟ್ರಾ ಹಣವನ್ನು ಕೊಡಬೇಕಾಗುತ್ತೆ ಪ್ರತಿಯೊಂದು ವಸ್ತುಗಳಿಗೂ ಕೂಡ, ಇದೆಲ್ಲರಿಗೂ ಗೊತ್ತು ಅಲ್ವಾ? ಸೊ ಹಾಗಾಗಿ ಹಣವನ್ನು ನಾವು ಇಂಪ್ರೂವ್ಮೆಂಟ್ ಅಂದರೆ ಬೆಳೆಸ್ತಾ ಹೋಗಬೇಕು. ಯಾವ ರೀತಿ ಅಂತ ಹೇಳಿದರೆ, ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ದೈವಬಲವನ್ನೋದು ಬೇಕು. ಸೊ ಗಣಪತಿ ವಿಘ್ನ ನಿವಾರಕನೂ ಹೌದು, ಧನಕನಕಗಳನ್ನು ಕೊಡುವ ಒಂದು ಮಹಾಪುರವೇ ಹೌದು. ಸೊ ಆಶೀರ್ವಾದ, ಗಣಪತಿ ಆಶೀರ್ವಾದ ಇದ್ದರೆ ಎಲ್ಲವೂ ಸಿಗುತ್ತೆ. ಮೊದಲೊಂದಿಪೆ ನಿನಗೆ ಗಣಪತಿ ಅಂತ ಹೇಳ್ತೀವಲ್ಲ. ಸೊ ಹಾಗೆ ಎಲ್ಲ ಆಗುಗಳನ್ನು ಮುಂದುವರಿಸುವಂತಹ ಪ್ರಥಮ ಪೂಜಕ ಗಣಪತಿ. ಸೊ ಹಾಗಾಗಿ ಗಣಪತಿಗೆ ಮೊರೆ ಹೋದರೆ ಎಲ್ಲ ಸಂಕಷ್ಟಗಳಿಂದ ಪರಿಹಾರವನ್ನು ಪಡ್ಕೊಳ್ಳುವಂತಹ ದಾರಿ ಇದೆ. ಸೊ ಯಾವುದು ಹಾಗಾದರೆ ಆ ಮಂತ್ರ ಅಂತ ನೋಡೋಣ. ಓಂ ಗಂ ಗಣಪತಯೇ ವರವರದ ಧನ ಕನಕಂ ಕುರು ಕುರು ಸ್ವಾಹ. ಓಂ ಗಂ ಗಣಪತಯೇ ವರವರದ ಧನ ಕನಕಂ ಕುರು ಕುರು ಸ್ವಾಹ. ಓಕೆ, ಈ ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ. ಬುಧವಾರ ನೀವು ಸ್ಟಾರ್ಟ್ ಮಾಡಿ. 27ನೇ ತಾರೀಕಿಗೆ ಬೆಳಗ್ಗೆ 6ರಿಂದ 7 ಒಳಗೆ ನೀವು ಪ್ರಾರಂಭ ಮಾಡಿ 108 ಬಾರಿ ಪಠಿಸಿ. ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ಹೇಳಿ, ಅಥವಾ ನೀವು ಪಠಿಸಿ, ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಹೇಳಿ. ಸೊ ಎಲ್ಲರಿಗೂ ಇದು ಒಂದು ಸಂಕಲ್ಪದ ರೀತಿಯಲ್ಲಿ ನೀವು ಮಾಡಿಕೊಂಡು ಅದನ್ನು ನೀವು ಪಠನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಗಣಪತಿಯ ಪೂರ್ಣ ಆಶೀರ್ವಾದ ಆ ದಿನ ಇರುತ್ತೆ. ಸೊ ನೀವು ಪ್ರಾರಂಭ ಮಾಡಿ ಯಾವುದೇ ವಿಷಯಕ್ಕೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವು ನಿಮ್ಮಷ್ಟಕ್ಕೆ ಮಂತ್ರವನ್ನು ಪಠನೆ ಮಾಡಿ ಮತ್ತು 1 ವರ್ಷದ ಒಳಗೆ ನೀವು ಅಂದ್ಕೊಂಡಿದ್ದೆಲ್ಲವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯವಾದಷ್ಟು ದಿನ ಚೌತಿಯ ಒಂದು ಗಣಪತಿಯನ್ನು ಎಷ್ಟು ದಿನ ಕೂರಿಸ್ತೀರಿ ನಿಮ್ಮ ಒಂದು ಮನೆಗಳಲ್ಲಿ, ಅಥವಾ ನಿಮ್ಮ ವಠಾರಗಳಲ್ಲಿ, ಅಥವಾ ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಊರಿನಲ್ಲಿ. ಸೊ ಎಷ್ಟು ದಿನ ನಿಮಗೆ ಸಾಧ್ಯವಾಗುತ್ತೆ ಆ ಒಂದು ದೇವರನ್ನು ಅಲ್ಲಿ ಹೋಗಿ ನೋಡೋಕ್ಕೆ. ಸೊ
ಹೋಗಿ ನೋಡಬಹುದು. ಹಾಗೆ ನೀವು ಮನೆಯಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಬಹುದು. ಗರಿಕೆ ಹುಲ್ಲುಗಳನ್ನು ಅರ್ಪಿಸಬಹುದು, ಹಾಗೆ ಕೆಂಪು ಹೂವನ್ನು ಅರ್ಪಿಸಬಹುದು. 21 ದಿನಗಳ ಕಾಲ ಈ ಒಂದು ಮಂತ್ರವನ್ನು ದೇವರ ಹತ್ತಿರನೇ ಕೂತು ಪಠನೆಯನ್ನು ಮಾಡಿ, ಆ ನಂತರ ನೀವು ನಿರಂತರವಾಗಿ ಈ ಮಂತ್ರವನ್ನು ಪಠಿಸ್ತಾ ಇರಬಹುದು. 21 ದಿನಗಳ ಕಾಲ ನೀವು ಸಂಕಲ್ಪದ ರೀತಿ ಇದನ್ನು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ, ಈ ಮಂತ್ರ ನಿಮಗೆ ಫಲಿಸಬೇಕಾದ್ರೆ ಏಕಾಏಕಿ ಒಂದೇ ದಿನ ಆಗಲ್ಲ. ಸೊ ಹಾಗಾಗಿ ಅದಕ್ಕೆ ಆದಂತಹ ಒಂದು ಟೈಮನ್ನು ಅದು ತಗೊಳ್ಳುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಸೊ ನಾವು ಅದಕ್ಕೆ ಅಭ್ಯಾಸ ಮಾಡಬೇಕಂತ ಹೇಳಿದರೆ, ಅದು ನಮ್ಮ ಬ್ರೈನ್ ಒಪ್ಪಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, 21 ಡೇಸ್ 21 ದಿನಗಳ ಕಾಲ ನೀವು ಅದನ್ನು ಮಂತ್ರವನ್ನು ಪಠಿಸ್ತಾ ಬನ್ನಿ. ಸೊ ಪಠಿಸ್ತಾ ಬಂದ ಹಾಗೆ ನಿಮಗೆ ಒಂದು ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ತಗೊಳ್ಳುತ್ತೆ ಆ ಒಂದು ಮಂತ್ರವನ್ನು. ಸೊ ಆ ನಂತರ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು, ಕ್ರಿಯೆಗಳನ್ನು ನಿಮ್ಮಿಂದನೇ ಮಾಡೋಕ್ಕೆ, ಹಾಗೆ ನೀವು ಓಪನ್ ಅಪ್ ಆಗೋಕ್ಕೆ, ಯೂನಿವರ್ಸ್ ನಿಮಗೆ ಎಲ್ಲವನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನೀವು ಪಡ್ಕೊಳ್ಳೋಕ್ಕೆ ತಯಾರಾಗ್ತೀರಿ. ಪ್ರಯತ್ನ ಪಡಿ ಎಲ್ಲರೂ. ಪ್ರಯತ್ನಕ್ಕೆ ಪ್ರತಿಫಲ ಖಂಡಿತವಾಗಿಯೂ ಇದೆ. ಬರೀ ಕೆಲಸ ಮಾಡಿದರೆ ಯಾವುದೂ ಫಲಿಸೋದಿಲ್ಲ, ಯಾವುದೂ ನಮ್ಮ ಹತ್ರ ಬರೋದಿಲ್ಲ. ನಾವು ಅದನ್ನು ರಿಸೀವ್ ಮಾಡಿಕೊಳ್ಳುವಂತಹ ನೆಟ್ವರ್ಕ್ ಆಗಬೇಕು. ಅಂದರೆ ಮೊಬೈಲ್ಗೆ ನೆಟ್ವರ್ಕ್ ಬರುವ ಹಾಗೆ ನಾವು ಮಾಡಿಕೊಂಡ್ರೆ ಮಾತ್ರ ನೆಟ್ವರ್ಕ್ ಬರುತ್ತೆ. ಬರೀ ಮೊಬೈಲನ್ನು ಹಿಡ್ಕೊಂಡ್ರೆ ಯಾವುದೂ ನೆಟ್ವರ್ಕ್ ಕೂಡ ಬರೋದಿಲ್ಲ. ಹಾಗೆ ರಿಚಾರ್ಜ್ ಕೂಡ ಮಾಡಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ನಮ್ಮನ್ನು ರೆಡಿ ಮಾಡಿದಷ್ಟು ನಮಗೆ ಬೇಕಾದದ್ದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಈ ಒಂದು ಮಂತ್ರವನ್ನು ಪಠಿಸಿ ನಿಮಗೆ ಬೇಕಾದಂತಹ ಏನು ಬೇಕೋ ಅದನ್ನು ನೀವು ಪಡ್ಕೋಬಹುದು. ಸೊ ಒಳ್ಳೆಯ ಕೆಲಸಗಳು ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಬೇಕಾಗತ್ತೆ. ಸೊ ಅದು ಆ ಒಂದು ಆಸೆಗಳನ್ನು ಇಟ್ಟು ಅದರ ಮೇಲೆ ನೀವು ವರ್ಕೌಟ್ ಮಾಡಿದಾಗ, ಅದರ ಮೇಲೆ ಈ ಒಂದು ಮಂತ್ರಗಳನ್ನು ಕೂಡ ನೀವು ಪಠನೆ ಮಾಡಿದಾಗ ನಿಮಗೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ. ಸೊ ಮಾಡಿ, ಪ್ರಯತ್ನ ಪಡಿ, ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ನನ್ನ ಧನ್ಯವಾದಗಳು. ಹಾಗೆ ಯಾರೆಲ್ಲ ಲೈಕ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಾಯಿದ್ದೀರಾ, ಕಮೆಂಟ್ ಮಾಡ್ತಾಯಿದ್ದೀರಾ, ನಿಮ್ಮ ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಆ ಗಣಪತಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.